ನಮಸ್ತೆ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಬಿಹಾರದ ಚುನಾವಣೆ ಅನೌನ್ಸ್ ಆಗಿದೆ. ಡೇಟ್ಸ್ ನವೆಂಬರ್ 6 ಮತ್ತು 11ಕ್ಕೆ 2 ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ. 14ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಬಿಹಾರ್ ಚುನಾವಣೆಯ ರಿಸಲ್ಟ್ ಘೋಷಣೆ ಆದಾಗ ಅನೇಕ ಚಮತ್ಕಾರಗಳು ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ಪೊಲಿಟಿಕಲ್ ಪಂಡಿತರು ಯೋಚನೆ ಮಾಡ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಆದರೆ ಆ ಚುನಾವಣೆ ದಿನಾಂಕಗಳ ಘೋಷಣೆ ಮಾಡೋದ್ರಲ್ಲ, ಇದೇ ಒಂದು ದೊಡ್ಡ ಚಮತ್ಕಾರ ರೀ. ಬಿಹಾರ್ ರಾಜಕಾರಣವನ್ನು ಹತ್ತಿರದಿಂದ ಕಂಡವ್ರಿಗೆ ಕೇವಲ 2 ಫೇಸಲ್ಲಿ ಚುನಾವಣೆ ನಡೀತಾ ಇದೆ ಬಿಹಾರಲ್ಲಿ. ಕೇವಲ 2 ಫೇಸಲ್ಲಿ 7 ಫೇಸಲ್ಲಿ ಎಲೆಕ್ಷನ್ ನಡೀತಾ ಇತ್ತು ರೀ ಬಿಹಾರಲ್ಲಿ. ಅಷ್ಟು ನೊಟೋರಿಯಸ್ ರಾಜ್ಯ ಅದು. 7 ಫೇಸಲ್ಲಿ, ಕಳೆದ ಬಾರಿನೂ 3ಕ್ಕಿಂತ ಹೆಚ್ಚು ಫೇಸಲ್ಲಿ ನಡೀತು. ಯಾಕೆ 7 ಫೇಸಲ್ಲಿ ಎಲೆಕ್ಷನ್ ನಡೀತಿತ್ತು ಅಂತ ಹೇಳಿದ್ರೆ, ಅಷ್ಟು ಗುಂಡಾರಾಜಲ್ಲಿ ಒಂದು ಕಡೆ ನಕ್ಸಲೈಟ್ಸ್ ಪ್ರಾಬ್ಲಮ್ಮು. ಆ ನಕ್ಸಲೈಟ್ಸ್ ಏರಿಯಾಗಳಲ್ಲಿ ಎಲೆಕ್ಷನ್ ಮಾಡೋದು ಭಾಳ ಕಷ್ಟ ಇರ್ತಿತ್ತು. ಇನ್ನೊಂದು ಕಡೆಗೆ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಗಳು, ಈ ಮುಸ್ಲಿಂ ಪುಂಡರ ಮಾಫಿಯಾಗಳ ಕೈಯಲ್ಲಿದ್ದಂತಹ ಕಾನ್ಸ್ಟಿಟ್ಯೂನ್ಸಿಗಳು ಒಂದು ಭಾಗದಲ್ಲಿ, ಈ ರೌಡಿಸಮ್ ನಡೀತಿರ್ತಕ್ಕಂತಹ ಮಾಫಿಯಾ ಗುಂಡರಾಜ್ ನಡೀತಿರ್ತಕ್ಕಂಥ ಕ್ಷೇತ್ರಗಳು. ಹೀಗೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ರೀತಿ ಕ್ಷೇತ್ರಗಳನ್ನ ಆಯ್ಕೆ ಮಾಡಿ ಚುನಾವಣೆ ಮಾಡಬೇಕಾಗಿತ್ತು ಚುನಾವಣಾ ಆಯೋಗ. ನಕ್ಸಲ್ ಎಫೆಕ್ಟ್ ಆದಂತಹ ಭಾಗಗಳಿಗೆ ಒಂದು ಸರಿ, ಈ ಮುಸಲ್ಮಾನ್ ಪುಂಡ್ರುಗಳು ಇರ್ತಕ್ಕಂತಹ ಮಾಫಿಯಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಸರಿ, ಈ ಬೂತ್ ಕ್ಯಾಪ್ಚರಿಂಗ್ ಇಂಥವು ಮಾಡಿಬಿಡ್ತೇವೆ ಅಂಥೇಳಿ ಈ ಸೆನ್ಸಿಟಿವ್ ಏರಿಯಾಗಳಲ್ಲಿ ಒಂದು ಸರಿ, ನಗರ ಪ್ರದೇಶಗಳಲ್ಲಿ ಒಂದು ಸರಿ, ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಸರಿ, ಈ ರೀತಿ 7 ಫೇಸಲ್ಲಿ ಎಲೆಕ್ಷನ್ ನಡೀತಿತ್ತು ರೀ. ಇವತ್ತು ಕೇವಲ 2 ಫೇಸ್ಗೆ, ಬೇರೆ ನಾರ್ಮಲ್ ರಾಜ್ಯಗಳ ರೀತಿಯಲ್ಲಿ ಕೇವಲ 2 ಫೇಸ್ಗೆ ಬಿಹಾರದ ಚುನಾವಣೆ ಇಳಿದಿದೆ ಅಂತ ಹೇಳಿದ್ರೆ ದೊಡ್ಡ ಚಮತ್ಕಾರ ಬಿಹಾರದ ಮಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ, ಅದು ತೋರಿಸುತ್ತೆ ಬಿಹಾರದಲ್ಲಿ ಹೇಗೆ ಸುಶಾಸನ ವಾಪಸ್ ಬಂದಿದೆ ಅಂತ ಹೇಳಿ, ಒಂದು ಕಾನೂನು ವ್ಯವಸ್ಥೆ ಹೇಗೆ ಕಂಟ್ರೋಲಿಗೆ ಬಂದಿದೆ, ಹೇಗೆ ಎಲೆಕ್ಷನ್ ಕಮಿಷನ್ ಅದರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತೇಳಿ. ನೀವು ನಿತೀಶ್ ಕುಮಾರ್ನ ಒಪ್ಪಬೋದು ಬಿಡ್ಬೋದು ರೀ, ಆದರೆ ಒಂದು ವಿಚಾರದಲ್ಲಿ ಮಾತ್ರ, ಒಂದು ವಿಚಾರ ಅಲ್ಲ, ಒಂದು 3 ವಿಚಾರದಲ್ಲಿ ಮಾತ್ರ ನಿತೀಶ್ ಕುಮಾರ್ ನನಗೂ ಭಾಳ ಹೆಮ್ಮೆ ಅನ್ನಿಸ್ತದೆ. ಮೊದಲನೇದು, ಆ ಗೂಂಡಾರಾಜ್ ಏನಿತ್ತು, ಜಂಗಲ್ ರಾಜ್ ಅಂತ ಏನು ಬಿಹಾರ ಕರ್ಸ್ಕೊತಾ ಇತ್ತು ಲಲ್ಲೂ ಪ್ರಸಾದ್ ಯಾದವ್ ಕಾಲದಲ್ಲಿ, ಲಿಟರಲ್ಲಿ ಅದೊಂದು ಜಂಗಲ್ ರಾಜ್ ರೀ, ಕಾಡಿನ ಆಡಳಿತ. 1990ರಿಂದ 2005ರವರೆಗೆ 15 ವರ್ಷ ಆ ಬಿಹಾರ ಅನುಭವಿಸಿದ ನರ್ಕ ಇದೆಯಲ್ಲ, ಆ ಬಿಹಾರದ ಜನ ಅನುಭವಿಸಿದ ನರ್ಕ ಇದೆಯಲ್ಲ, ಇವತ್ತಿಗೂ ಕನಸಲು ಬೆಚ್ಚಿ ಬಿಡ್ತಾರೆ ಜನ ಅಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಗೌರ್ಮೆಂಟ್ ನೆನೆಸ್ಕೊಂಡ್ರೆ. ಅಂತಹ ವರ್ಸ್ಟ್ ಗೌರ್ಮೆಂಟಿಂದ 2005ರಿಂದ 2025ರವರೆಗೆ ಇಲ್ಲಿವರೆಗೆ ಇನ್ನು ನಿತೀಶ್ ಕುಮಾರ್ ಕೊಟ್ಕೊಂಡ್ಬಂದಿದ್ದಾರೆ ಒಂದು ಬ್ಯೂಟಿಫುಲ್ ಆಡಳಿತ. ಸುಶಾಸನ್ ಬಾಬು ಅಂತ ಕರೀತಾರೆ ಅವ್ರನ್ನ. ಆ ಒಂದು ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲಿಗೆ ತೊಗೊಂಬಂದಿದ್ದಕ್ಕೆ ನಾವು ನಿತೀಶ್ ಕುಮಾರನ್ನು ಮೆಚ್ಚಿಕೊಳ್ಳೇಬೇಕು. ಎರಡನೇದು, ಯಾವತ್ತೂ ಕೂಡ ಅವರು ಕುಟುಂಬವನ್ನು ಹತ್ತಿರ ತಗೊಳ್ಳಿಲ್ಲ, ಕುಟುಂಬ ರಾಜಕಾರಣ ಮಾಡಲಿಲ್ಲ. ಅವ್ರ ಮಗನ ನಿಲ್ಲಿಸಿ ಅಂತೇಳಿ ಭಾಳ ಜನ ಒತ್ತಾಯ ಮಾಡಿದ್ರು ಕೂಡ ಇವತ್ತುವರೆಗೂ ಅವ್ರ ಮಗನ ರಾಜಕಾರಣಕ್ಕೆ ತಂದಿಲ್ಲ, ಯಾವುದೇ ನೆಂಟರು ಇಷ್ಟಗಳನ್ನ ರಾಜಕಾರಣಕ್ಕೆ ತಂದಿಲ್ಲ. ಮತ್ತೊಂದು, ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಳ ಅಂತರವನ್ನು ಕಾಯ್ದಿಟ್ಕೊಂಡಿದ್ದಾರೆ ನಿತೀಶ್ ಅವರು. ಆಮೇಲೆ ಅಪರಾಧಿಗಳ ಜೊತೆ ಕೈ ಜೋಡಿಸಿಲ್ಲ. ನೋಡಿ, ಈ ಲಲ್ಲೂ ಪ್ರಸಾದ್ ಯಾದವ್ ರಾಜಕಾರಣವೇ ಅಥವಾ RJDಯ ರಾಜಕಾರಣದ ಚೆಹರಾ ಅಂತೇನು ಹೇಳ್ತೀವಿ, ಮುಖ ಅಂತೇನು ಹೇಳ್ತೀವಿ, ಅದು 3ನೇ. ಒಂದು ಕುಟುಂಬ ರಾಜಕಾರಣ, 2ನೇದು ಭ್ರಷ್ಟಾಚಾರ, 3ನೇದು ಅಪರಾಧಿಗಳಿಗೆ ಪೋಷಿಸ್ಕೊಂಬರ್ತಕ್ಕಂಥದ್ದು, ಮಾಫಿಯಾಗಳನ್ನ ಡಾನ್ಗಳನ್ನ ಪೋಷಿಸ್ಕೊಂಬರೋದು, ರೌಡಿಗಳನ್ನ ಪೋಷಿಸ್ಕೊಂಬರೋದು. ಈ 3ನ್ನು ನೀವು ತೆಗೆದು ಹಾಕಿದ್ರೆ RJDಯ ಸ್ವರೂಪವೇ ಇರೋಲ್ಲ ಪಕ್ಷದ್ದು. ಲಲ್ಲೂ ಪ್ರಸಾದ್ ಯಾದವ್ ಸ್ವರೂಪವೇ ಇರೋಲ್ಲ. ಇಡೀ ಲಲ್ಲೂ ಪ್ರಸಾದ್ ಯಾದವ್ ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದು ಕೇವಲ ಕುಟುಂಬದ ರಾಜಕಾರಣ. ಅವರು, ಅವ್ರ ನೆಂಟರಿಷ್ಟರು, ಅಣ್ಣ ತಮ್ಮಂದಿರು, ಅವರ ಫ್ಯಾಮಿಲಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಅಲ್ಲಿ ರಾಜ್ಯಭಾರ ಮಾಡೋ ಹಾಗೆ ಇಲ್ಲ. 2ನೇದು, ಭ್ರಷ್ಟಾಚಾರದಲ್ಲಿ ಭಾರತ ಬಿಟ್ಬಿಡಿ ವರ್ಲ್ಡ್ ನಂಬರ್ 1 ಅಂತ ಹೇಳ್ಬೋದು. 3ನೇದು, ಅಪರಾಧಿಗಳ ಜೊತೆ ಕೈ ಜೊತೆ ಎಂತೆಂಥ ಮಾಫಿಯಾ ಡಾನ್ಗಳನ್ನ ಪೋಷಿಸ್ಕೊಂಡು ಬಂದ್ಬಿಟ್ರು ಅಂತ ಹೇಳಿದ್ರೆ ಲಾಲೂ ಪ್ರಸಾದ್ ಯಾದವ್ ಒಬ್ಬ ಸ್ಕೌಂಡ್ರಲ್ಲಿದ್ದ, ಸೈಯದ್ ಶಹಾಬುದ್ದೀನ್ ಅಂತ ಹೇಳಿ. ಅವನಷ್ಟು ವರ್ಸ್ಟ್ ಫೆಲೋ, ಹೇಳಿದ್ನಲ್ಲ, ಪಿಶಾಚಿ ಅವನೊಬ್ಬ. ಮನುಷ್ಯನ ತಗೊಂಡೋಗಿ ಜೀವಂತವಾಗಿ ಆಸಿಡ್ ಕ್ಯಾನ್ಗಳಲ್ಲಿ ಮುಳುಗಿಸ್ಬಿಟ್ಟು ಸಾಯಿಸ್ತಾ ಇದ್ದ. ಅಂತಹ ರಾಕ್ಷಸರಿಗೆ ಈ ಲಲ್ಲೂ ಪ್ರಸಾದ್ ಯಾದವ್ ಸಪೋರ್ಟ್ ಇತ್ತು. ಅವನು MLA ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡಿದ್ರು, ಲಲ್ಲೂ ಪ್ರಸಾದ್ ಯಾದವ್ MP ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡಿದ್ರು. ಬಿಡಿ, ಅವನು ಆಮೇಲೆ ಮೋದಿಯವರು ಬಂದಮೇಲೆ ಜೈಲಲ್ಲೇ ಸತ್ತೋದ. ಆದರೆ ಇವತ್ತು ಮತ್ತೆ ಇದೇ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇರಲಿ, ಹಾಳಾಗೋಗಲಿ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಬರ್ತಿರ್ತಕ್ಕಂಥ ಎಲೆಕ್ಷನಲ್ಲಿ ಏನು 14ನೇ ತಾರೀಕು ರಿಸಲ್ಟ್ ಬರುತ್ತೆ, ಯಾವುದೇ ಅನುಮಾನ ಇಟ್ಕೋಬೇಡಿ ಬಂಧುಗಳೇ, 100% BJP ಮತ್ತು JDUನ ಕಂಬೈಂಡ್ ಇರ್ತಕ್ಕಂಥ NDA ಅಧಿಕಾರಕ್ಕೆ ಬರುತ್ತೆ. ಕೇವಲ ಅಧಿಕಾರಕ್ಕೆ ಬರೋದಷ್ಟೇ ಅಲ್ಲ, ದೊಡ್ಡ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ. ನನ್ನ ಅಂದಾಜು ಬರೆದಿಟ್ಕೊಳ್ಳಿ ಬೇಕಾದ್ರೆ ನೀವು, 180 ಸೀಟಕ್ಕಿಂತ ಹೆಚ್ಚು ಸೀಟ್ ಗೆಲ್ಲುತ್ತೆ.
ಎನ್ ಡಿ ಎ, ಅಲ್ಲಿರೋದೇ 243. 243ರಲ್ಲಿ 180 ಕ್ರಾಸ್ ಆಗುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಯು ಅಥವಾ ನಮ್ಮ ಟೋಟಲ್ ಎನ್ ಡಿ ಎ. ಯಾಕೆ ಇಷ್ಟು ಕಾನ್ಫಿಡೆಂಟಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಾವು ಹಿಂದಿನ ಎಲೆಕ್ಷನ್ಗಳನ್ನ ತುಲನೆ ಮಾಡಿದ್ರೆ 2010ರ ಚುನಾವಣೆಯಲ್ಲಿ ಎನ್ ಡಿ ಎಗೆ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಯುಗೆ 206 ಸೀಟ್ ಬಂದಿತ್ತು. ಜೆ ಡಿ ಯುಗೆ 115 ಸೀಟು, ಬಿ ಜೆ ಪಿಗೆ 91 ಸೀಟು 243ರಲ್ಲಿ. ಅದಾದಮೇಲೆ ಎರಡು ಪಕ್ಷಗಳಲ್ಲಿ ವೈರುಧ್ಯ ಬಂತು. 2015ರಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಕಾನ್ಸ್ಟಿಟ್ಯೂಂಟ್ಗಳಾಗಿ ಹೋಯಿತು, ತಾಳಮೇಳ ಇರಲಿಲ್ಲ. ಈವನ್ 2020ರ ಚುನಾವಣೆಯಲ್ಲೂ ಅಷ್ಟೇನೆ ಎನ್ ಡಿ ಎ ಕಾನ್ಸ್ಟಿಟ್ಯೂನ್ಸಿಗಳಲ್ಲೇ ಒಗ್ಗಟ್ಟಿರಲಿಲ್ಲ. ಚಿರಾಗ್ ಪಾಸ್ವಾನ್ ಹೋಗಿ ಸಪ್ರೇಟಾಗಿ ನಿಂತ್ಕೊಂಡ್ರು. ಚಿರಾಗ್ ಪಾಸ್ವಾನ್ ಗುರಿ ನಿತೀಶ್ ಕುಮಾರ್ ಆಗಿತ್ತು. ನಿತೀಶ್ ಕುಮಾರ್ ಎಲ್ಲೆಲ್ಲಿ ಅವರ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು ಅಲ್ಲೆಲ್ಲನೂ ಅವರು ಚಿರಾಗ್ ಪಾಸ್ವಾನ್ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು. 43 ಕಡೆ ಎನ್ ಡಿ ಎ ಸೋಲೋದಕ್ಕೆ ಚಿರಾಗ್ ಪಾಸ್ವಾನ್ ಕಾರಣ ಆಯಿತು. ಚಿರಾಗ್ ಪಾಸ್ವಾನ್ ಗೆದ್ದಿದ್ದು ಒಂದೇ ಸೀಟ್ ಅಷ್ಟೇನೆ, ಆದರೆ 43 ಕಡೆ ಎನ್ ಡಿ ಎ ಸೋಲಿಗೆ ಕಾರಣ ಆಯಿತು. ಆದರೆ ಈ ಬಾರಿ ಏನಾಗಿದೆ, ಇಡೀ ಎನ್ ಡಿ ಎ ಒಗ್ಗಟ್ಟಾಗಿದೆ. ಬಿ ಜೆ ಪಿ ಜೆ ಡಿ ಯು ಜೊತೆ ಇವಾಗ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಕೂಡ ಬಂದು ಸೇರಿಕೊಂಡಿದೆ. ಮಾಂಜಿಯವರು ಜೊತೆಲಿದ್ದಾರೆ, ಜಿತಿನ್ ಮಾಂಜಿಯವರು ಜೊತೆಲಿದ್ದಾರೆ, ಅತಿ ಹಿಂದುಳಿದ ಲೀಡರ್. ಜೊತೆಗೆ ಉಪೇಂದ್ರ ಕುಶ್ವಾಹ ಕೂಡ ಎನ್ ಡಿ ಎ ಜೊತೆಲಿದ್ದಾರೆ. ಬಹುಶಃ 2010 ಆದಮೇಲೆ ಅದಕ್ಕಿಂತ ಹೆಚ್ಚು ಬಲಶಾಲಿಯಾಗಿ ಒಟ್ಟು ಒಗ್ಗಟ್ಟಿನಿಂದ ಈ ಸರಿ ಎಲೆಕ್ಷನ್ ನಿಲ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, 2010ರ ಚುನಾವಣೆಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್, ಆಗ ಚಿರಾಗ್ ಪಾಸ್ವಾನ್ ಅವ್ರ ತಂದೆ ಬದುಕಿದ್ರು, ಎಲ್ ಜೆ ಪಿ ಲಾಲು ಪ್ರಸಾದ್ ಯಾದವ್ ಜೊತೆ ಇತ್ತು. ಬಿ ಜೆ ಪಿ ಜೆ ಡಿ ಯುಗೆ ವಿರೋಧವಾಗಿ ನಿಂತಿತ್ತು. ಬಿ ಜೆ ಪಿ ಜೆ ಡಿ ಯು ಬಿಟ್ಟರೆ ಬೇರೆ ಪಕ್ಷಗಳು ಜೊತೆಲಿರಲಿಲ್ಲ. ಇಷ್ಟಾದ್ರೂ ಕೂಡ 206 ಸೀಟ್ಗಳನ್ನ ಗೆದ್ದಿತ್ತು ಅಂತ ಹೇಳಿದ್ರೆ, ಇವತ್ತು ಚಿರಾಗ್ ಪಾಸ್ವಾನ್ ಜೊತೆಲಿದ್ದಾರೆ, ಮಾಂಜಿ ಜೊತೆಲಿದ್ದಾರೆ, ಉಪೇಂದ್ರ ಕುಶ್ವಾಹ ಜೊತೆಲಿದ್ದಾರೆ. ಜೊತೆಗೆ ಮೋದಿಯವರ ವರ್ಚಸ್ಸು ವಿಪರೀತ ಜಾಸ್ತಿ ಇದೆ ಅಲ್ಲಿ ಬಿಹಾರಲ್ಲಿ. ನಿತೀಶ್ ಕುಮಾರ್ ಅವರ ದೊಡ್ಡ ಕೆಲಸಗಳು ಕೂಡ ಕೈ ಹಿಡಿತಾ ಇದ್ದಾವೆ. ಜೊತೆಗೆ ಬಿಹಾರದ ಏನೋ ಒಂದು ಡಿಸಿಸಿವ್ ಫ್ಯಾಕ್ಟರ್ ಏನಾಗಿದೆ, ಮಹಿಳಾ ಓಟ್ಗಳು ಇವು ಗಟ್ಟಿಯಾಗಿ ಎನ್ ಡಿ ಎ ಪರವಾಗಿ ನಿಂತಿದ್ದಾವೆ. ನೋಡಿ, ಮೋದಿಯವರ ಸರ್ಕಾರ ನೋಡಿ ಮತ್ತು ನಿತೀಶ್ ಕುಮಾರ್ ಅವರ ಸರ್ಕಾರ ನೋಡಿ, ಆ ಸರ್ಕಾರದ ಎಲ್ಲ ಯೋಜನೆಗಳ, ಆಲ್ಮೋಸ್ಟ್ ಎಲ್ಲ ಯೋಜನೆಗಳ ಏನು ಬೆನಿಫಿಷಿಯರಿ ಯಾರು ಅಂತ ಹೇಳಿದ್ರೆ, ಅತಿ ಹೆಚ್ಚು ಯೋಜನೆಗಳಲ್ಲಿ ಮಹಿಳೆಯರು. ಮಹಿಳಾ ಸೆಂಟ್ರಿಕ್ ಯೋಜನೆಗಳೇ ಮೋದಿಯವರು ಮಾಡ್ತಕ್ಕಂಥದ್ದು ಮತ್ತು ನಿತೀಶ್ ಕುಮಾರ್ ಅವರು ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಮಹಿಳೆ ಸಶಕ್ತಳಾದರೆ ಇಡೀ ಕುಟುಂಬವನ್ನು ಸಶಕ್ತಳಾಗಿ ಮಾಡ್ತಾಳೆ, ಇಡೀ ಸಮಾಜವನ್ನು ಸಶಕ್ತಳಾಗಿ ಮಾಡ್ತಾಳೆ. ಅದು ಯಾವ ವಿಚಾರನೇ ಇರ್ಬೋದು, ಎಜುಕೇಷನ್ ವಿಚಾರ ಇರ್ಬೋದು, ಅಥವಾ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಶಕ್ತಿ ಇರ್ಬೋದು. ನಮ್ಮಲ್ಲೊಂದು ಗಾದೆನೇ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಇಡೀ ಕುಟುಂಬವನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ಆ ಹೆಣ್ಣುಮಕ್ಕಳಿಗಿದೆ. ಆ ರೀತಿಯ ಹೆಣ್ಣು ಮಕ್ಕಳನ್ನು, ಆ ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡ್ತಕ್ಕಂತಹ ಅತ್ಯಂತ ಹೆಚ್ಚು ಯೋಜನೆಗಳನ್ನು ಮೋದಿ ಮಾಡ್ತಿದ್ದಾರೆ, ನಿತೀಶ್ ಮಾಡ್ತಿದ್ದಾರೆ. ಈ ಕಾರಣದಿಂದ ಬಿಹಾರಲ್ಲಿ ಇವತ್ತು ಮಹಿಳೆಯರ ಮ್ಯಾಕ್ಸಿಮಮ್ ಏನು ಪರ್ಸೆಂಟೇಜ್ ಇದೆ ಅದು ಎನ್ ಡಿ ಎ ಪರವಾಗಿ ನಿಂತಿದೆ. ಜೊತೆಗೆ ಈ ಮಹಿಳೆಯರು ಲಾಲು ಪ್ರಸಾದ್ ಯಾದವರ ಜಂಗಲ್ ರಾಜ್ನ ನೋಡ್ಬಿಟ್ಟಿದ್ದಾರೆ ರೀ. ಕನಸಲ್ಲೂ ನಡುತ್ತಾರೆ ಇವತ್ತೂ ಕೂಡ ಹೆಣ್ಮಕ್ಳು. ಮನೆಯಿಂದ ಆಚೆ ಬರೋಕ್ಕಾಗ್ತಿರ್ಲಿಲ್ಲ ಅವತ್ತಿನ. ಯಾರು ಹೊತ್ಕೊಂಡು ಹೋಗ್ತಾರೋ ಕಡೆಗೆ ಹೆಣಗುಡು ಸಿಗ್ತಾ ಇರಲಿಲ್ಲ ಹೆಣ್ಮಕ್ಳದು. ಅಂತಹ ರಾಕ್ಷಸ ರಾಜ್ಯ ಮಾಡಿಬಿಟ್ಟಿದ್ರು ಲಾಲು ಪ್ರಸಾದ್ ಯಾದವ್. ಇವತ್ತು ಮಹಿಳಾ ಸೆಂಟ್ರಿಕ್ ಅನೇಕ ಯೋಜನೆಗಳು ಘೋಷಣೆ ಆಗಿದ್ದಾವೆ, ಅನೇಕ ಯೋಜನೆಗಳಾಗಲೇ ಚಾಲ್ತಿಲೂ ಕೂಡ ಇದ್ದಾವೆ. ಹೀಗಾಗಿ ಏನು ಒಂದು ಎನ್ಮಾಸ್ ಆಗಿ ಮಹಿಳೆಯ ಓಟುಗಳು ಎನ್ ಡಿ ಎ ತೆಕ್ಕೆಗೆ ಬರುತ್ತೆ. ಹೇಗೂ ಟ್ರೆಡಿಷನಲ್ ವೋಟ್ ಬ್ಯಾಂಕಾಗಿ ಬಿ ಜೆ ಪಿಗೆ ಅಪ್ಪರ್ ಕ್ಯಾಸ್ಟ್ ಓಟ್ಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಯಾವ ಪ್ರಶಾಂತ್ ಕಿಶೋರ್ ಕಡೆಗೂ ಇದು ಡೈವರ್ಟ್ ಆಗೋದಿಲ್ಲ. ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಓಟ್ಗಳು ನಿತೀಶ್ ಕುಮಾರ್ ಅವರ ಹಿಡಿತದಲ್ಲಿದೆ. ಏನು ಸುಮಾರು 5.5% 6% ಪಾಪ್ಯುಲೇಷನ್ ಏನು ಈ ಪಾಸ್ವಾನ್ ಸಮುದಾಯದಿದೆ, ಅದು ಗಟ್ಟಿಗೆ ಚಿರಾಗ್ ಪಾಸ್ವಾನ್ ಜೊತೆಗಿದೆ. ಮಾಂಜಿ ಇದ್ದಾರೆ, ಕುಶ್ವಾಹ ಕೂಡ, ಅದು ಒಂದು ದೊಡ್ಡ ಕೋರಿ ಈ ಸಮುದಾಯದ ಲೀಡರ್ ಅವರು ಉಪೇಂದ್ರ ಕುಶ್ವಾಹ. ಆ ಸಮುದಾಯದ ಬೆಂಬಲ ಕೂಡ ಇವತ್ತು ಎನ್ ಡಿ ಎಗಿದೆ. ಇಷ್ಟೆಲ್ಲ ಇರೋದರಿಂದ ಇವತ್ತು 200 ಗಡಿಯನ್ನು ಮುಟ್ತಕ್ಕಂತಹ ಎನ್ ಡಿ ಎಯ ಸಂಖ್ಯೆಯನ್ನು ತಡಿಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಈ ರಿಸಲ್ಟಲ್ಲೇನು ಯಾರಿಗೂ ಡೌಟೇ ಇಲ್ಲ ರೀ. ಆದರೆ ಡೌಟ್ ಇರ್ತಕ್ಕಂಥದ್ದು ಈ ಚುನಾವಣೆ ರಿಸಲ್ಟಿಂದ ಇಬ್ಬರ ಭವಿಷ್ಯ ಏನಾಗುತ್ತೆ ಮುಂದೆ ಅಂಥೇಳಿ. ಮೊದಲನೇದು ರಾಹುಲ್ ಗಾಂಧಿ, ಎರಡನೇದು ತೇಜಸ್ವಿ ಯಾದವ್. ನೋಡಿ, ನೀವು ಯಾವ್ದಾದ್ರು ಮೀಡಿಯಾ ತೆಗೆದ್ರೆ, ಯೂಟ್ಯೂಬ್ ತೆಗೆದ್ರೆ ಪ್ರಶಾಂತ್ ಕಿಶೋರ್ ಎದ್ದೆದ್ದು ಕುಣಿತಾ ಇರ್ತಾರೆ. ಬಟ್ ನನ್ನ ದೃಷ್ಟಿಕೋನದಲ್ಲಿ ನೀವು ಬೇಕಾದ್ರೆ ರಿಸಲ್ಟ್ ಬಂದಮೇಲೆ ನೀವು ನೋಡಿ, ಪ್ರಶಾಂತ್ ಕಿಶೋರ್ ಈಸ್ ನಾಟ್ ಅಟ್ ಆಲ್ ಎ ಫ್ಯಾಕ್ಟರ್ ಇನ್ ಬಿಹಾರ್ ಎಲೆಕ್ಷನ್ಸ್. ಕೆಲವು ಚಾನಲ್ಗಳು ಮೊನ್ನೆ ರಾಜ್ದೀಪ್ ಯಾರೋ ತೋರಿಸ್ತಾರೆ 20 22 ಸೀಟು ಪ್ರಶಾಂತ್ ಕಿಶೋರಿಗೆ ಕೊಟ್ಟವ್ರೆ.
ಚಾನ್ಸೇ ಇಲ್ಲ ರೀ. ಮ್ಯಾಕ್ಸಿಮಮ್ ಗೆದ್ದರೆ ಒಂದೆರಡು ಗೆಲ್ಬೋದು. ಅದು ಪ್ರಶಾಂತ್ ಕಿಶೋರ್ ಕಡೆಯಿಂದಲ್ಲ, ಯಾವುದೋ ಒಬ್ಬ ಪ್ರಭಾವಿ ನಾಯಕ ಆ ಪಕ್ಷದಲ್ಲಿ ಸೀಟ್ ಸಿಗದೇ ಇದ್ದಾಗ ಅವನು ಬಂದು ಯಾವುದಾದ್ರು ಒಂದು ಪಕ್ಷ ಸಿಗಲಿ ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಪಕ್ಷದಲ್ಲಿ ನಿಂತ್ಕೊಂಡ್ರೆ ಅವನ ಶಕ್ತಿ ಮೇಲೆ ಒಂದೆರಡು ಗೆಲ್ಬೋದು. ಬಿಟ್ಟರೆ ಪ್ರಶಾಂತ್ ಕಿಶೋರ್ ಈಸ್ ನಾಟ್ ಅಟ್ ಆಲ್ ಎ ಫ್ಯಾಕ್ಟರ್ ಇನ್ ಬಿಹಾರ್ ಎಲೆಕ್ಷನ್ಸ್. ಭವಿಷ್ಯ ನಿರ್ಧಾರ ಆಗೋದು ಇಬ್ಬರು ಲೀಡರ್ಗಳದ್ದು. ನಾನು ಹೇಳ್ದಂಗೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್. ರಾಹುಲ್ ಗಾಂಧಿ ಅವರ ಏನು ಇಡೀ ಭವಿಷ್ಯವನ್ನು ಪಣಕ್ಕಿಟ್ಟಿದ್ದಾರೆ ಬಿಹಾರಲ್ಲಿ. 17 ದಿವಸ ಯಾತ್ರೆ ಮಾಡಿದ್ರು, ಅಧಿಕಾರ ಯಾತ್ರೆ ಅಂಥೇಳಿ. ಆದರೆ ಎಲೆಕ್ಷನ್ ಘೋಷಣೆ ಆಗೋ ಟೈಮಲ್ಲಿ ಅಣ್ಣ ಇಲ್ಲವೇ ಇಲ್ಲ, ಎಸ್ಕೇಪು ಫಾರಿನ್ಗೆ. ಇಂಥ ಲೀಡ್ರನ್ನ ಕಟ್ಕೊಂಡು ಕಾಂಗ್ರೆಸ್ ಉದ್ಧಾರ ಆಗುತ್ತೇನ್ರಿ? ಎಲೆಕ್ಷನ್ ಇಟ್ಕೊಂಡು ಫಾರಿನಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಕೂತ್ಕೊಂತಾರೆ ಅಂತ ಹೇಳಿದ್ರೆ ಇದೇನಾ ಸೀರಿಯಸ್ನೆಸ್ ಇರೋದು? ಇವತ್ತು ಎಲ್ಲ ರಾಜ್ಯಗಳು ಧೂಳಿಪಟಾಗಿ ಹೋಗ್ತಾ ಇದ್ದಾರೆ. ಯಾವ್ಯಾವ ಸ್ಟೇಟಲ್ಲಿ ಎಲೆಕ್ಷನ್ ಆಗುತ್ತೆ ಎಲ್ಲ ಕಡೆಯೂ ಧೂಳಿಪಟಾಗಿ ಹೋಗ್ತಾ ಇದ್ದಾರೆ. ಬಿಹಾರಲ್ಲಿ ಅವ್ರಿಗೆ RJDಯ ಏನು ಸಾಂಗತ್ಯ ಸಿಕ್ಕಿದೆ, ಒಂದು ದೊಡ್ಡ ಶಕ್ತಿ ಜೊತೆಲಿ ನಿಂತಿದೆ. ಅಟ್ಲೀಸ್ಟ್ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಒಂದು 8-10 ಸೀಟ್ಗಳನ್ನ ಗೆಲ್ಲೋದು ಬಿಟ್ಬಿಟ್ಟು ಫಾರಿನಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ಮ ಮುಂಚೆನಿಗೆ ಭವಿಷ್ಯ ಇದೆ ಅನಿಸುತ್ತೆ ನಿಮಗೆ. ಭಾರತದ ರಾಜಕಾರಣದಲ್ಲಿ ಹಾಳಾಗೋಗಲಿ ಬಿಡಿ. ನೋಡಿ, ತೇಜಸ್ವಿ ಯಾದವ್ ಇವತ್ತು ಇಡೀ ಬಿಹಾರ್ ಎಲೆಕ್ಷನನ್ನು NDA ವಿರುದ್ಧವಾಗಿ ನಡೀತಿರ್ತಕ್ಕಂಥದ್ದು ಒಂಟಿಯಾಗಿ ಹೋರಾಟ ಮಾಡ್ತಿರೋದು ತೇಜಸ್ವಿ ಯಾದವ್. ಆದರೆ ಆ ಮನುಷ್ಯ ಕೇವಲ NDA ಜೊತೆ ಹೋರಾಟ ಮಾಡ್ತಿಲ್ಲ, ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಅವ್ರ ಎಗನೆಸ್ಟಾಗಿ ನಿಂತುಬಿಟ್ಟಿದ್ದಾರೆ. ಅವರ ಅಣ್ಣ ತೇಜ್ ಪ್ರತಾಪ್ ಯಾದವ್ ಅವ್ರನ್ನ ಅವ್ರ ಫ್ಯಾಮಿಲಿಯಿಂದನೇ ಕಿತ್ತಾಕಿದ್ರು. ಅವರಿಗೆ ಸಪ್ರೇಟ್ ಪಾರ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಸಹೋದರಿ ರೋಹಿಣಿ ಆಚಾರ್ಯ ಅವರು ಸಿಂಗ್ಪುರಲ್ಲಿ ಸೆಟ್ಲಾಗಿದ್ದವರು, ನಾನು ರಾಜಕಾರಣ ಮಾಡ್ತೀನಿ ಅಂತೇಳಿ ಬಿಹಾರಿಗೆ ಬಂದು ಕೂತವ್ರೆ. ಅವರು ತೊಡೆತಟ್ಟವ್ರೆ ಅವರ ಸಹೋದರನ ಮೇಲೆ. ಇನ್ನೊಬ್ಬರು ಮಿಸಾ ಭಾರತಿ, ಹಾಗೇ ಪ್ರೆಸೆಂಟ್ MP, ಪ್ರೀತ ರಾಜಕೀಯ ಆಕಾಂಕ್ಷೆ ಇದೆ. ಅವರು ಕೂಡ ರಾಜಕಾರಣದಲ್ಲಿ ತನ್ನ ಛಾಪ ಮೂಡಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಎಲ್ಲ ಕುಟುಂಬದ ಸದಸ್ಯರು ತೇಜಸ್ವಿ ಯಾದವ್ ಮೇಲೆ ಕತ್ತಿ ಮಸೀತಾ ಇದ್ದಾರೆ. ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ಅದರಿಂದ ಎಷ್ಟು ಯಶಸ್ಸಾಗುತ್ತೆ ಗೊತ್ತಿಲ್ಲ. ಆದರೆ ಜನಗಳ ಮೈಂಡಲ್ಲಿ, ಕಾರ್ಯಕರ್ತರ ಮೈಂಡಲ್ಲಿ ಕನ್ಫ್ಯೂಷನ್ ಅಂತೂ ಶುರುವಾಗುತ್ತೆ. ಎರಡನೇದು, ಇವರು ಹೋರಾಟ ಮಾಡಬೇಕಾಗಿರೋದು ಏನು, ಇವರಪ್ಪ ಮತ್ತು ಇವರಮ್ಮ ಆ ಜಂಗಲ್ ರಾಜ್ ಕೊಟ್ಬಿಟ್ಟಿದ್ರಲ್ಲ 15 ವರ್ಷ, ಆ ಜಂಗಲ್ ರಾಜ್ನ ಭೂತ ಇನ್ನೂ ಜನರ ಮನಸ್ಸಿಂದ ಆಚೆ ಕಡೆಗೆ ಹೋಗಿಲ್ಲ. ಇವತ್ತು ಕೇವಲ ಯಾದವರು ಮತ್ತು ಮುಸಲ್ಮಾನರು ಮಾತ್ರ ಪಕ್ಷದ ಜೊತೆಲಿದ್ದಾರೆ. ಇವರು ಅಗ್ರೆಸಿವ್ ಆಗಿ ಒಟ್ಟಾದಷ್ಟು ಕೂಡ ಇತರ ಸಮುದಾಯಗಳು ಅದರ ವಿರುದ್ಧವಾಗಿ ಒಟ್ಟಾಗ್ಬಿಡ್ತವೆ. ಆ ಭಯಕ್ಕೋಸ್ಕರ ಇವತ್ತು ಯಾದವರು ಮತ್ತು ಮುಸಲ್ಮಾನರು ಬಿಟ್ಟು ಬೇರೆ ಯಾವುದೇ ಸಮುದಾಯ ಇವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, RJDನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಹೋಗಲಿ ಕಾಂಗ್ರೆಸ್ಸಿಂದ ಸಪೋರ್ಟ್ ಸಿಗುತ್ತೆ, ಲೆಫ್ಟಿಂದ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಇವ್ರು ಹೊತ್ಕೊಂಡು ಹೋಗಬೇಕು. ಅವರಿಂದ ಯಾವ ನಯಾ ಪೈಸೆ ಸಪೋರ್ಟು ಕೂಡ ಸಿಗ್ತಾ ಇಲ್ಲ. ಇನ್ನು ಇವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಇನ್ನೊಬ್ಬರು VIP ಅಂತೇಳಿ, ಮುಖೇಶ್ ಸಾನ್ವಿ ಅಂತ. ಆ ಪುಣ್ಯಾತ್ಮ ಆಗಲೇ ಅನೌನ್ಸ್ ಮಾಡಿಬಿಟ್ಟವ್ರೆ, ಮಹಾಗಠಬಂಧನ ಅಧಿಕಾರಕ್ಕೆ ಬಂದರೆ ನಾನೇ ಉಪಮುಖ್ಯಮಂತ್ರಿ ಅಂತೇಳಿ. ಇನ್ನು ಮುಖ್ಯಮಂತ್ರಿಗೆ ಫೈನಲ್ ಆಗಿಲ್ಲ. ತೇಜಸ್ವಿ ಯಾದವ್ ನಾನೇ ಮುಖ್ಯಮಂತ್ರಿ ಅಂತ ಎಲ್ಲ ಕಡೆ ಹೇಳ್ಕೊಂಬರ್ತಾ ಇದ್ದಾರೆ. ಆದರೆ ಅವ್ರ ಜೊತೆಲಿರ್ತಕ್ಕಂಥ ಪಾರ್ಟಿಗಳು ಯಾರೂ ಒಪ್ಪಿಲ್ಲ ಇವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ. ರಾಹುಲ್ ಗಾಂಧಿ ಪಕ್ಕದಲ್ಲಿ ತೇಜಸ್ವಿ ಯಾದವ್ ಕೂತಿದ್ರು ಕೂಡ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾವು ಚುನಾವಣೆ ಆದಮೇಲೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಒಪ್ಪಿಲ್ಲ ತೇಜಸ್ವಿ ಯಾದವ್ CM ಕ್ಯಾಂಡಿಡೇಟ್ ಅಂತೇಳಿ, ಲೆಫ್ಟ್ ಪಾರ್ಟೀಸ್ಗಳು ಒಪ್ಪಿಲ್ಲ, VIP ಇನ್ನೂ ಏನು ಹೇಳಿದೆ ಅಂತ ಗೊತ್ತಾಗ್ತಿಲ್ಲ. ಮೂರನೇ ದೊಡ್ಡ ಫ್ಯಾಕ್ಟರ್ ಫೈಟ್ ಮಾಡಬೇಕಾಗಿರೋದು ಹೆಣ್ಣುಮಕ್ಕಳ ಓಟ್ಗಳು. ಹೆಣ್ಣುಮಕ್ಕಳು ಇವನ್ ಯಾದವರೇ ಇರ್ಬೋದು, ಯಾರೇ ಇರ್ಬೋದು, RJDಯನ್ನು ನಂಬತಕ್ಕಂಥ ಸ್ಥಿತಿ ಒಳಗಡೆ ಯಾರೂ ಇಲ್ಲ. ಇವರ ಭ್ರಷ್ಟಾಚಾರ ಹಾಳಾಗೋಗಲಿ. ಜಂಗಲ್ ರಾಜ್ ಇದ್ದೀರಾ, ಅದು ಮರುಕೊಡ್ಸೋದು ಯಾರಿಗೂ ಬೇಡ. ಹೀಗಾಗಿ ಒಂದು ಟಫ್ ಬ್ಯಾಟಲ್ನ ಹೋರಾಟ ಮಾಡ್ತಾ ಇದ್ದಾರೆ ತೇಜಸ್ವಿ ಯಾದವ್. ಮತ್ತೊಂದು ಕಡೆಗೆ NDAನಲ್ಲಿ ದೊಡ್ಡ ಮಟ್ಟದ ಒಗ್ಗಟ್ಟಿದೆ. ಇವತ್ತು BJP ಕೂಡ ಮಹತ್ವಾಕಾಂಕ್ಷೆ ಇಟ್ಕೊಂಡು ಎಲೆಕ್ಷನ್ಗೆ ಇಳಿತಾ ಇಲ್ಲ. ಹೆಚ್ಚು ಶಕ್ತಿ ಇದ್ರೂ ಕೂಡ, JDUಗಿಂತ ಹೆಚ್ಚು ಶಕ್ತಿ ಇದ್ರೂ ಕೂಡ ನಿತೀಶ್ ಯಾದವೇ CM ಆಗಲಿ ಅಂತಕ್ಕಂತಹ ಒಂದು ವಾಸ್ತವಿಕತೆಯನ್ನು ಅಪ್ಕೊಂಡ್ಬಿಟ್ಟಿದ್ದಾರೆ BJP ಅವರು. ನಿತೀಶ್ ಕುಮಾರ್ ಅಷ್ಟೇನೆ, BJPಯ ಶಕ್ತಿ ಮುಂದೆ ನನ್ನ ಆಟ ನಡೆಯಲ್ಲ, ಆ ಶಕ್ತಿಯನ್ನು ನಾನು ಒಪ್ಕೊಳ್ಳೇಬೇಕಂತಕ್ಕಂಥ ವಾಸ್ತವಿಕತೆಯನ್ನು ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಚಿರಾಗ್ ಪಾಸ್ವಾನ್, ನಾನು ಯಾವತ್ತೂ ಮೋದಿಯವ್ರ ಜೊತೆ ನಿಲ್ತೀನಿ, ಮೋದಿಯವರಿಂದ ತನ್ನ ಭವಿಷ್ಯ ಅಂತಕ್ಕಂಥ ವಾಸ್ತವಿಕತೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮಾಂಜಿ ಆಗಲಿ, ಉಪೇಂದ್ರ ಕುಶ್ವಾಹ ಆಗಲಿ, NDA ಜೊತೆ ಇದ್ದರೆ ನಮಗೆ ಭವಿಷ್ಯ ಇದೆ ಅಂತೇಳಿ ಅವರು ಒಟ್ಟಿಗೆ ನಿಂತಿದ್ದಾರೆ. ಹೀಗಾಗಿ BJP ಮತ್ತು JDU ಮತ್ತು ಈ ಉಳಿದ ಪಕ್ಷಗಳ ಕಾರ್ಯಕರ್ತರಲ್ಲಿ ಒಂದು ದೊಡ್ಡ ಮಟ್ಟದ ಏನು ಕೋಆರ್ಡಿನೇಷನ್ ಎದ್ದು ಕಾಣ್ತಾ ಇದೆ. ಇವತ್ತು ಆ ನಾಯಕರುಗಳಲ್ಲಿ ಕೋಆರ್ಡಿನೇಷನ್ ಕಾಣ್ತಾ ಇದೆ. ಜೊತೆಗೆ ಮೋದಿಯವರ ವರ್ಚಸ್ಸಿದೆ, ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಹಾಳಾಗಿಲ್ಲ. ಈ ಎಲ್ಲ ಕಾರಣದಿಂದ ಒಂದು ಕಡೆಗೆ NDA ರಥ ವೇಗವಾಗಿ ಓಡ್ತಾ ಇದ್ದರೆ, ಈ ರಾಹುಲ್ ಗಾಂಧಿ ಅಂತ ಎಡಬಿಡಗಿಗಳು ಕಟ್ಕೊಂಡು ಆ ಮಹಾಗಠಬಂಧನ್ ಆ ಟೈರಿಗೆ ಪಂಚರ್ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಭವಿಷ್ಯ ಅಂತಲೂ ಡಿಸೈಡೆಡ್ ಭಾರತದ ರಾಜಕಾರಣದಲ್ಲಿ. ಅದೇ ತೇಜಸ್ವಿ ಮೇಲೆ ಒಂದು ಹೋಪ್ಸ್ ಇತ್ತು. ಆದರೆ ಕೇವಲ ಹೊರಗಿನ ಶತ್ರುಗಳ ಜೊತೆ ಹೋರಾಡ್ತಿಲ್ಲ, ಒಳಗಿನ ಶತ್ರುಗಳ ಜೊತೆನೂ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು 35 ವರ್ಷ. ಆದರೆ ಈ ಚುನಾವಣೆಯ ರಿಸಲ್ಟು ಡೆಫಿನೆಟ್ಲಿ ಬಿಹಾರದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ನೋಡ್ತಾ ಇರೋಣ. ನಮಸ್ಕಾರ.